ಗುರೂಜಿ ನಮಸ್ಕಾರ. ಬ್ರಹ್ಮವಿದ್ಯೆ ಅಂದರೆ ಏನು? ಬ್ರಹ್ಮವಿದ್ಯೆ ಅಂತಂದರೆ ಯಾವುದೇ ಮಂತ್ರ ಅಲ್ಲ, ತಂತ್ರ ಅಲ್ಲ, ಸ್ವತಃ ಸಿದ್ಧವಾಗಿ ನಮ್ಮ ಒಳಗಡೆನೆ 24 ಗಂಟೆಗಳಿಗೆ 21,600 ಬಾರಿ ನಡೀತಾ ಇರುತ್ತೆ. ಅದೇ ಅಜಪ ಗಾಯತ್ರಿ, ನಾದಾನುಸಂಧಾನ, ಸೋಹಂ, ಪ್ರಣವ ಉಪಾಸನ, ಶಿವಜೀವ ಐಕ್ಯಕ್ಕೆ ಮಾರ್ಗವಾಗಿರುವಂಥದ್ದು. ಅದು ಬಿಟ್ಟರೆ ಬೇರೆ ಮಾರ್ಗ ಅನ್ನೋದು ಇಲ್ಲವೇ ಇಲ್ಲ. ಇದು ನಮಗೆ ಇಲ್ಲಿ ಈಡ ಇದೆ, ಪಿಂಗಳ ಇದೆ, ಮಧ್ಯದಲ್ಲಿ ನಮಗೆ ಸುಷುಮ್ನ ನಾಡಿ ಅನ್ನೋದು ಒಂದಿದೆ. ಈ ದ್ವೈತದಲ್ಲಿ ನಮಗೆ ಗಂಗಾ ಯಮುನಾ ಕಾಣಿಸುತ್ತೆ, ಅಂತರ್ವಾಹಿನಿ ಸರಸ್ವತಿ ಹೇಗೆ ಕಾಣಿಸೋದಿಲ್ವೋ ಅದೇ ಥರ ನಮಗೆ ಇಲ್ಲಿ ಈಡ ಇದೆ, ಪಿತೃಯಾನ ಮಾರ್ಗ, ಪಿಂಗಳ ದೇವಯಾನ ಮಾರ್ಗ, ಮಧ್ಯದಲ್ಲಿ ಸುಷುಮ್ನ ನಾಡಿ ಅನ್ನೋದು ಒಂದು ಸೂಕ್ಷ್ಮವಾದ ಸೂಕ್ಷ್ಮದಲ್ಲಿದೆ. ಈಡ ಪಿಂಗಳ ಓರ್ ಮಧ್ಯೆ ಸುಷುಮ್ನ ಸೂಕ್ಷ್ಮ ಸ್ವರೂಪಿಣಿ. ನಮ್ಮ ಒಳಗಡೆ ಅಂತರ್ಗತವಾಗಿರುವಂತಹ ಕುಂಡಲಿನಿ ಶಕ್ತಿಯನ್ನು ಅಂತರ್ಮದನದಿಂದ ನಾವು ಅತಿ ಸೂಕ್ಷ್ಮವಾಗಿರುವಂತಹ ನಾವು ಸುಷುಮ್ನ ನಾಡಿಯಲ್ಲಿ ತೆಗೆದುಕೊಂಡು ಹೋಗಿ ಗುರು ಮುಖಾಂತರವಾಗಿ ಯೋಗ ಸಾಧನೆಯನ್ನು ಕಲ್ತು ಆ ಸಾಧನೆಯ ಮುಖಾಂತರವಾಗಿ ನಾವು ಆ ಸುಷುಮ್ನ ನಾಡಿಯಲ್ಲಿ ಹೋದಾಗ ನಮಗೆ ಸುಷುಮ್ನ ಪ್ರಾಣೇ ಪ್ರವೈವೆ ಸಿದ್ಧಂತೆ ಮನೋನ್ಮನಿ. ಯಾವ ಥರ ನಾವು ತೈಲ್ಯ ಅಂದರೆ ಆ ಎಣ್ಣೆಯನ್ನು ನಾವು ಮೇಲಿಂದ ಹಾಕಿದ್ರೆ ಕಂಟಿನ್ಯೂಷನಾಗಿ ಬರುತ್ತೋ ಆ ಥರ ಸುಷುಮ್ನ ನಾಡಿಯಲ್ಲಿ ಸಾಧನೆ ನಡೀಬೇಕು. ಆ ಸಾಧನೆ ಯಾರಿಗೆ ನಡೆಯುತ್ತೋ ಅವ್ರಿಗೆ ಮನೋನ್ಮನಿ ಅವಸ್ಥೆ ಬರುತ್ತೆ, ಉಮ್ಮೇಲನ ಅವಸ್ಥೆ ಬರುತ್ತೆ, ಅಮನಸ್ಕ ಸ್ಥಿತಿಗೆ ಹೋಗ್ತಾರೆ. ಅಮನಸ್ಕ ಸ್ಥಿತಿಗೆ ಹೋಗೋದೇ ಇಲ್ಲಿ ಸುಷುಮ್ನ ನಾಡಿ ಸಾಧನೆ ಅಂತ ನಾವು ಕರಿತೀವಿ. ಸಿದ್ಧಂತೆ ಮನೋನ್ಮನಿ. ಈ ಥರ ಅನ್ಯದ ಅಭ್ಯಾಸ ಪ್ರಯಾಸ ನೌನ ಯೋಗಿನಾಂ ಶ್ರೀಕೃಷ್ಣ ಪರಮಾತ್ಮರೇ ಉತ್ತರ ಗೀತೆಯಲ್ಲಿ ಹೇಳಿದ್ದಾರೆ. ಈ ಸಾಧನೆಯನ್ನು ಯಾರು ಕಲ್ತು ಅಭ್ಯಾಸ ಮಾಡ್ತಾರೋ ಇತರ ಸಾಧನೆಗಳಲ್ಲಿ ಅವ್ರಿಗೆ ಕೆಲಸ ಇಲ್ಲ, ಅವಶ್ಯಕತೆ ಇಲ್ಲ, ಮಾಡೋ ಅಂಥ ಅವಶ್ಯಕತೆ ಇಲ್ಲ ಅಂತ ಶ್ರೀಕೃಷ್ಣ ಪರಮಾತ್ಮರೇ ಉತ್ತರ ಗೀತೆಯಲ್ಲಿ ಹೇಳಿದ್ದಾರೆ. ಇದನ್ನು ಯಾರಿಗೆ ಮುಕ್ತಿ ಮೋಕ್ಷ ಪ್ರಯತ್ನ ಮಾಡ್ತಾರೋ ಅವರು ಈ ಸಾಧನೆಯನ್ನೇ ಕಲ್ತು ಮಾಡಬೇಕು. ಇದನ್ನೇ ಬ್ರಹ್ಮವಿದ್ಯೆ ಅಂತ ಹೇಳ್ತೀವಿ. ಓಕೆ, ಬ್ರಹ್ಮವಿದ್ಯೆಯಲ್ಲಿ ಏನೇನು ಸಾಧನೆ ಮಾಡ್ಬೋದು, ಅದನ್ನು ಮಾಡೋದು ಯಾವ ಥರ? ಬ್ರಹ್ಮವಿದ್ಯೆಯಲ್ಲಿ ಒಂದೇ ಸಾಧನೆ, ಅದು ಲಾಸ್ಟ್ ಆ್ಯಂಡ್ ಫೈನಲ್ ಸಾಧನೆ. ಇದು ಬ್ರಹ್ಮವಿದ್ಯೆನ ಗುರು ಮುಖಾಂತರವಾಗಿ ಕಲಿತು ಅಭ್ಯಾಸ ಮಾಡಿ ಸಾಧನೆ ಮಾಡಿದ್ರೆ ಅವನಿಗೆ ಬೇರೆ ಸಾಧನೆಗಳಲ್ಲಿ ಕೆಲಸ ಇಲ್ಲ ಅವನಿಗೆ. ಯಾಕಂತಂದರೆ ಇದೇ ಲಾಸ್ಟ್ ಆ್ಯಂಡ್ ಫೈನಲ್. ಇದು ಬಿಟ್ಟರೆ ಇನ್ನೊಂದು ಸಾಧನೆ ಅನ್ನೋದು ಇಲ್ಲವೇ ಇಲ್ಲ. ಮುಕ್ತಿ ಮೋಕ್ಷಕ್ಕೆ ಈ ಪ್ರಯತ್ನ ಮಾಡೋವಂಥವ್ರು ಈ ಸಾಧನೆ ಬಿಟ್ಟರೆ ಇನ್ನೊಂದು ಸಾಧನೆ ಅನ್ನೋದು ಇಲ್ಲ. ಇದು ಸಾಮಾನ್ಯ ಜನರು ಕೂಡ ಇದನ್ನು ಕಲ್ತು ಮಾಡಿದಾಗ ಏನಾಗುತ್ತೆ ಅಂತಂದರೆ ಮೂಲ ಉದ್ದೇಶ ಏನು ಅನ್ನೋದು ಅವ್ರಿಗೆ ಅನುಭವಕ್ಕೆ ಬರುತ್ತೆ. ಈ 84 ಲಕ್ಷ ಜೀವರಾಶಿಗಳಲ್ಲೂ ಮಾನವನಿಗೆ ಮಾತ್ರನೇ ಇಷ್ಟು ಮೇಧಾಶಕ್ತಿ ಇರೋದು. ಇನ್ನು ಎಲ್ಲ ಪ್ರಾಣಿಗಳಿಗೂ ನಮಗೂ ಹಸಿವು, ನಿದ್ದೆ, ಮೈದುನ ಕ್ರಿಯೆ, ಸಂತಾನೋತ್ಪತ್ತಿ ಇದೆಲ್ಲನೂ ಈಕ್ವಲ್ ಆಗಿದೆ, ಸರಿಸಮಾನವಾಗಿದೆ. ಆದರೆ ಮನುಷ್ಯನಿಗೆ ಮಾತ್ರನೇ ಇಷ್ಟು ಮೇಧಾಶಕ್ತಿಯನ್ನು ಭಗವಂತ ಕೊಟ್ಟಿರುವಂಥದ್ದು. ಅದಕ್ಕೆ ಕಾರಣ ಏನು ಅಂತಂದರೆ ಈ ಮೇಧಾಶಕ್ತಿಯಿಂದ ಜ್ಞಾನವನ್ನು, ಸತ್ಯವನ್ನು ಅರಿತು ಅದರ ಕಡೆಗೆ ಪ್ರಯಾಣ ಮಾಡುವಂಥದ್ದೇ ಮೂಲ ಉದ್ದೇಶವಾಗಿದೆ. ನಮ್ಮ ಆರ್ಯರು ಮತ್ತು ಮಹರ್ಷಿಗಳು ಇದನ್ನು ಸಾಕಷ್ಟು ಗ್ರಂಥಗಳಲ್ಲಿ, ವೇದ ಉಪನಿಷತ್ತುಗಳು ಕೂಡ ಹೇಳಿದ್ದಾರೆ. ಇದರ ಮೂಲ ಉದ್ದೇಶ ಇದೆ. ಮುಕ್ತಿ ಮೋಕ್ಷಕ್ಕೆ ಪ್ರಯತ್ನ ಮಾಡೋದೇ ಮೂಲ ಉದ್ದೇಶ. ಮುಕ್ತಿ ಮೋಕ್ಷ ಬೇಕು ಅಂತಂದರೆ ಈ ಸಾಧನೆ ಬಿಟ್ಟರೆ ಇನ್ನೊಂದು ಸಾಧನೆ ಇಲ್ಲ. ಬೇರೆ ಸಾಧನೆಗಳಲ್ಲಿ ಇದ್ರೂ ಕೂಡ ಕೊನೆಗೆ ಇದೇ ಸಾಧನೆಗೆ ಬರಬೇಕಿದೆ. ಇದು ಡೈರೆಕ್ಟ್, ಇದು ಮೈನ್ ರೋಡ್ ಇದು. ಓಕೆ, ನಾವು ಸಬ್ ರೋಡ್ಗಳಲ್ಲಿ ಸುತ್ತಾಕೊಂಡು ಅಲ್ಲೇ ಎದ್ಬಿಡ್ತೀವಿ. ಮತ್ತು ಮೈನ್ ರೋಡ್ ಸಿಗತ್ತಾ ಇಲ್ಲ ಅನ್ನೋ ಗ್ಯಾರಂಟಿನೂ ಇರೋಲ್ಲ. ಇದು ಮೈನ್ ರೋಡ್. ಇದು ಮೈನ್ ರೋಡಲ್ಲಿ ಹೋಗ್ಬೇಕಾದ್ರೆ ಸ್ಟ್ರೈಟ್ ಆಗಿರುತ್ತೆ. ನಮಗೆಲ್ಲೂ ಅಡೆತಡೆಗಳಿರಲ್ಲ. ಡೈರೆಕ್ಟಾಗಿ ನಮ್ಮ ಗಮ್ಯ ಸೇರ್ತೀವಿ ನಾವು.